ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನಯ್. ಮೊದಲನೇದಾಗಿ ಇವತ್ತಿನ ಎಪಿಸೋಡ್ನಲ್ಲಿ ಸಖತ್ತಂದ್ರೆ ಟ್ವಿಸ್ಟ್ ಇದೆ. ಮತ್ತು ಇಲ್ಲಿ ಗೌರಿ ಮತ್ತು ವಿವೇಕ್ ಅವ್ರ ನಡುವೆ ಸಖತ್ತಾಗಿ ಒಂದು ಒಳ್ಳೆ ಬಾಂಡಿಂಗ್ನ ಬೆಳೀತಾ ಇದೆ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ನಿಮಗೆ. ಮತ್ತು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟಾಪಟ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆನ್ ಇಡಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ನೇದಾಗಿ ಏನಪ್ಪ ಅಂತಂದರೆ, ವಿವೇಕ್ ಅವರ ತಾಯಿ ಏನಿರ್ತಾರೆ ಅವರು ಬಂದುಬಿಟ್ಟು ವಿವೇಕ್ ಅವರಿಗೆ ನಿನ್ನ ಹೆಂಡ್ತಿಗೆ ಹಂಗಂದ್ರೆ ಗೌರಿಗೆ ಈ ಒಂದು ಸೀರೆ ಒಡವೆನ ಕೊಡು ಅನ್ನೋ ಒಂದು ಕಾರಣಕ್ಕಾಗಿ ಸೊ ಕೊಡ್ತಾರೆ. ಯಾರಿಗಪ್ಪ ಅಂತಂದರೆ ವಿವೇಕ್ ಅವ್ರ ತಾಯಿ ವಿವೇಕಿಗೆ ಕೊಡ್ತಾರೆ. ಸೊ ಆಮೇಲೆ ವಿವೇಕ್ ಅವರು ಹೋಗಿ ಕೇಶಿಂದ ಗೌರಿನ ಕೊಡ್ತಾರೆ. ಸೊ ಗೌರಿನೂ ಕೂಡ ಇಲ್ಲೊಂದು ಮಾತನ್ನು ಕೂಡ ಹೇಳ್ತಾರೆ, ನಿಮ್ಮ ತಾಯಿ ನಿಮ್ಮ ಒಂದು ಹೃದಯದಲ್ಲಿ ಬರೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಿ ಸೊ ಬಂದಿದೆ ಅಂತ ಒಂದು ವಿವೇಕ್ ಅವ್ರ ತಾಯಿ ಏನಪ್ಪ ಅಂತಂದರೆ ಇಲ್ಲಿ ಗೌರಿ ವಿಚಾರದಾಗಿ ಮಾತಾಡ್ತಾರೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ನಿಮಗೆ ಹಿಂದಿನ ಪ್ರೊಮೋದಲ್ಲಿ ನಿಮಗೊಂದು ಹೇಳಿದ್ದೆ, ಹಂಗಂದ್ರೆ ಹಿಂದಿನ ಎಪಿಸೋಡ್ನಲ್ಲಿ ಮತ್ತು ಹಿಂದಿನ ವೀಡಿಯೋದಲ್ಲಿ ಕೂಡ ನಾನು ಬಿಟ್ಟಿದ್ದೀನಿ. ಯಾರ್ಯಾರು ನೋಡಿಲ್ಲ ಪಟ ಹೋಗಿ ನೋಡ್ಕೋರಿ. ಏನಪ್ಪ ಅಂತಂದರೆ, ನೀವು ಈಗ ಕೂಡ ಹೇಳ್ತಾ ಇದ್ದೀನಿ, ಹೊಸ ಪ್ರೊಮೋನು ಕೂಡ ಬಿಟ್ಟಿದ್ದಾರೆ ನಿನ್ನೆ ರಾತ್ರಿ. ಸೊ ಇದು ಇವತ್ತಿನ ಎಪಿಸೋಡ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ಅನಿಕೇತ್ ಅವರ ವಿರುದ್ಧ ಸಾಕ್ಷಿನ ಕಲೆ ಹಾಕೋಕ್ಕೆ ಹೋಗ್ತಾ ಇದ್ದಾಳೆ ಯಾರು ಗೌರಿಯವರು. ಸೊ ಏನೇನು ಸಾಕ್ಷಿ ಏನೇನಿಲ್ಲ ಅಂತ ಇವತ್ತು ತೋರಿಸ್ತಾರೆ, ಇವತ್ತಿನ ಎಪಿಸೋಡ್ನಲ್ಲಿದೆ. ಆ್ಯಂಡ್ ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ನಲ್ಲಿ ಸಖತ್ ಟ್ವಿಸ್ಟು ಕೂಡ ಇದೆ. ಏನು ಜಗಳ ಆಡ್ತಿದ್ರಲ್ವ ಅಲ್ಲಿ ಜಗಳ ಆಡ್ತಿದ್ರು. ಸೊ ಗೌರಿ ಮತ್ತು ವಿವೇಕ್ರ ನಡುವೆ ಏನು ಜಗಳ ಹಚ್ಚಿ ಇಡ್ತಿದ್ರು ಅವೊಬ್ಬರು. ಸೊ ಅವಾಗ ಒಂದು ಕಾರಣಕ್ಕೆ ಎರಡು ಬಾಂಡಿಂಗ್ನ ಹತ್ತಿರ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಯಾರು ವಿವೇಕ್ ಅವರ ತಾಯಿ. ಸೊ ಸೀರೆ ಒಡವೆ ಅವೆಲ್ಲ ಕೊಟ್ಟು ಕೇಶಿಂದ ಒಳ್ಳೆ ಮತ್ತೆ ಗೌರಿ ಮತ್ತು ವಿವೇಕ್ ಅವ್ರ ನಡುವೆ ಒಳ್ಳೆ ಬಾಂಡಿಂಗ್ನ ತರಬೇಕು ಅನ್ನೋ ಒಂದು ಕಾರಣಕ್ಕೆ. ಅದಕ್ಕಪ್ಪ ಅಂದರೆ ವಿವೇಕ್ ಅವರು ತನ್ನ ಒಂದು ಸ್ಟೇಟಸ್ ಅಥವಾ ಒಂದು ಮರ್ಯಾದೆ ಉಳಿಸ್ಕೊಳ್ಳೋಕೆ, ಗೌರವನ ಉಳಿಸ್ಕೊಳ್ಳೋಕ್ಕೆ ಇಲ್ಲಿ ಪ್ರಯತ್ನ ಕೂಡ ಪಡ್ತಾಯಿದ್ರು. ಸೊ ಒಂದು ಸೀರೆ ಒಂದು ಮೂಲಕ ಪ್ರೀತಿ ಮತ್ತೆ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಈ ವಿಡಿಯೋ ಮುಗಿಸ್ತಿದ್ದೀನಿ ಫ್ರೆಂಡ್ಸ್. ಇದೆ ಯಾರು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹೇಳುತ್ತಾ ಫ್ರೆಂಡ್ಸ್. ಬಾಯ್.